ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 12ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಪಾಸಿಟಿವ್ ಮೂಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 108 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 25,114ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.4% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ ಕೂಡ 0.4% ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿತ್ತು. 140 ಪಾಯಿಂಟ್ಗಳ ಗೇನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿನ್ನೆ ಯುಎಸ್ನ ಇನ್ಫ್ಲೇಷನ್ ಡೇಟಾ ಡಿಕ್ಲೇರ್ ಆಯಿತು. 2.9% ಇನ್ಫ್ಲೇಷನ್ ಬರ್ಬೋದು ಅನ್ನೋಂಥ ಒಂದು ಫೋರ್ಕ್ಯಾಸ್ಟ್ ಇತ್ತು. ಅಷ್ಟೇ ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲೇ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿರೋದ್ರಿಂದ ಮುಂದಿನ ಒಂದು ಫೆಡ್ನ ಮೀಟಿಂಗ್ನಲ್ಲಿ ರೇಟ್ ಕಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಡೌ ಜೋನ್ಸ್ ಇಂಡೆಕ್ಸ್ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ದಿನ 1.3% ಡೌ ಜೋನ್ಸ್ ಕೂಡ ಗೇನ್ ಆಯಿತು. ಸೊ ಇವತ್ತು ಭಾರತದ CPI ಇನ್ಫ್ಲೇಷನ್ ಡೇಟಾ ಕೂಡ ಡಿಕ್ಲೇರ್ ಆಯಿತು. ಆಗಸ್ಟ್ ತಿಂಗಳಲ್ಲಿ 2.07% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿದೆ. 2.1% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅನ್ನೋಂಥ ಒಂದು ಫೋರ್ಕ್ಯಾಸ್ಟ್ ಇತ್ತು. ಅಷ್ಟೇ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಜುಲೈ ತಿಂಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ. ಬಟ್ ಸ್ಟಿಲ್ RBIನ ಲಿಮಿಟ್ಸ್ ಏನಿದೆ ಅದರ ಒಳಗಡೆನೆ ಹಣದುಬ್ಬರ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದು ಕೂಡ ಎಕಾನಮಿಗೆ ಪಾಸಿಟಿವೇ ಆಗಿರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BL ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ BL ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ ಎರಡು ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಫಿನಾನ್ಸಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ಕಿದ್ರೆ ಬಜಾಜ್ ಫಿನ್ಸರು 2% ಗೇನ್ ಆಯಿತು. ಇಂಡಾಲ್ಕೋನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ ಕೂಡ 1.5% ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ಸ್ ಲಿಸ್ಟನ್ನು ಅಬ್ಸರ್ವ್ ಮಾಡಿದಾಗ HUL ಇವತ್ತು ಟಾಪ್ ಲೂಸರ್ ಆಗಿತ್ತು. 1.5% ಕರೆಕ್ಷನ್ HUL ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಎಟರ್ನಲ್ ಕೂಡ ಇವತ್ತು 1%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಬಜಾಜ್ ಆಟೋನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ. ಬಜಾಜ್ ಆಟೋ ಕೂಡ 1% ಅರೌಂಡಲ್ಲಿ ಇವತ್ತು ಕರೆಕ್ಟ್ ಆಗಿದೆ. ಟ್ರೆಂಟಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ವಿಪ್ರೋ ಕೂಡ 2 ದಿನಗಳಿಂದ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ. ಸೊ ಸಾಕಷ್ಟು ಮೊಮೆಂಟಮ್ ವಿಪ್ರೋನಲ್ಲಿ ಬಂದಿತ್ತು. ಈಗ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಇನ್ಫೋಸಿಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ಇನ್ಫೋಸಿಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಬಂದಂಥ ಒಂದು ಅನೌನ್ಸ್ಮೆಂಟ್ ಆಗಿರುತ್ತೆ. ಇನ್ಫೋಸಿಸ್ 2022ರಲ್ಲಿ 9,300 ಕೋಟಿಯ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ರು. ಆ ಒಂದು ಬೈಬ್ಯಾಕ್ ಓಪನ್ ಮಾರ್ಕೆಟ್ ಬೈಬ್ಯಾಕ್ ಆಗಿತ್ತು. ಬಟ್ ಈ ಬಾರಿ 18,000 ಕೋಟಿಯ ಶೇರ್ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದರೆ ಇದು ಟೆಂಡರ್ ರೂಟ್ನ ಬೈಬ್ಯಾಕ್ ಆಗಿರುತ್ತೆ. ಅಂದರೆ ಇನ್ಫೋಸಿಸ್ನಲ್ಲಿ ಯಾರೆಲ್ಲ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿರ್ತಾರೆ ಅವರು ಇನ್ಫೋಸಿಸ್ ಫಿಕ್ಸ್ ಮಾಡಿರುವಂಥ ಪ್ರೈಸ್ನಲ್ಲಿ ಶೇರ್ಗಳನ್ನು ಟೆಂಡರ್ ಮಾಡ್ಬೋದಾಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇನ್ಫೋಸಿಸ್ನ ಮ್ಯಾನೇಜ್ಮೆಂಟ್ 1,800 ರೂಪಾಯಿಯ ಪ್ರೈಸನ್ನು ಸೆಟ್ ಮಾಡಿದರೆ ಇನ್ನೂ ಕೂಡ ರೆಕಾರ್ಡ್ ಡೇಟ್ ಫಿಕ್ಸ್ ಆಗಬೇಕಾಗಿದೆ. ಸೊ ಆ ಒಂದು ರೆಕಾರ್ಡ್ ಡೇಟ್ನ ಒಳಗಾಗಿ ಯಾರೆಲ್ಲ ಇನ್ಫೋಸಿಸ್ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಾರೆ ಅವರು ಈ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಬಟ್ ಬೈಬ್ಯಾಕ್ ಅಂತ ಬಂದಾಗ ನಿಮ್ಮ ಹತ್ರ ಇನ್ಫೋಸಿಸ್ನ 10 ಶೇರ್ ಇದೆ ಅಂತ ಅಂದ್ಕೊಳ್ಳಿ. 10 ಶೇರ್ಗಳು ಟೆಂಡರ್ ಆಗೋದಿಲ್ಲ. ಅಂದರೆ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಬಟ್ ಅವರು 10 ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೊಳ್ಳೋದಿಲ್ಲ. ಅಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ. ಆ ಒಂದು ಅಕ್ಸೆಪ್ಟೆನ್ಸ್ ರೇಷಿಯೋ ಪ್ರಕಾರ ಬೈಬ್ಯಾಕ್ ಆಗುತ್ತೆ. ಮೇ ಬಿ ಒಂದು 2-3 ಶೇರ್ಗಳು ಬೈಬ್ಯಾಕ್ ಆಗ್ಬೋದು. ಸೊ ತುಂಬ ಜನ ಈಗ 1,500 ರೂಪಾಯಿ ಅರೌಂಡಲ್ಲಿ ಇನ್ಫೋಸಿಸ್ ಅವೈಲೇಬಲ್ ಇದೆ. ಈಗ ನಾನು ಇನ್ಫೋಸಿಸ್ನ 100 ಶೇರ್ಗಳನ್ನು ತಗೋತೀನಿ. ಟೆಂಡರ್ ರೂಟ್ನಲ್ಲಿ ಇನ್ಫೋಸಿಸ್ನ 100 ಶೇರ್ಗಳನ್ನು ನಾನು ಟೆಂಡರ್ ಮಾಡಿ ಪ್ರತಿ ಶೇರ್ನ ಮೇಲೆ 300 ರೂಪಾಯಿಯ ಪ್ರಾಫಿಟ್ಸನ್ನು ಮಾಡ್ತೀನಿ ಅಂದರೆ ಅದು ಆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ. ಅಕ್ಸೆಪ್ಟೆನ್ಸ್ ರೇಷಿಯೋ ಪ್ರಕಾರನೇ ಶೇರ್ಗಳು ಬೈಬ್ಯಾಕ್ ಆಗುತ್ತೆ. ಬಟ್ ಇನ್ಫೋಸಿಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನಿನೇ ಆಗಿರೋದ್ರಿಂದ ಈಗ ಬೇಕಿದ್ರೂ ಕೂಡ ಇನ್ಫೋಸಿಸ್ನ ಶೇರ್ಗಳನ್ನು ಬೈ ಮಾಡ್ಕೋಬೋದು. ಎಷ್ಟು ಶೇರ್ಸ್ ಟೆಂಡರ್ ಆಗುತ್ತೋ ಅಷ್ಟು ಶೇರ್ಸ್ಗಳನ್ನು ನೀವು ಈ ಒಂದು ಬೈಬ್ಯಾಕ್ನಲ್ಲಿ ಟೆಂಡರ್ ಮಾಡ್ಬೋದಾಗತ್ತೆ. ಸೊ ಯೂಶಲಿ ಕಂಪನಿಗಳು ತಮ್ಮ ಒಂದು ಕಂಪನಿಯಲ್ಲಿ ತಮಗೆ ನಂಬಿಕೆ ಇದೆ ಅಂತ ತೋರಿಸೋದಕ್ಕೆ ಬೈಬ್ಯಾಕ್ಗಳನ್ನು ಮಾಡ್ತಿದ್ರು. ಬಟ್ ಈಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಏನಾದರೂ ನ್ಯೂಸನ್ನು ಕ್ರಿಯೇಟ್ ಮಾಡೋದಕ್ಕೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮನ್ನು ತರೋದಕ್ಕೆ ಕೆಲವೊಂದಿಷ್ಟು ಕಂಪನಿಗಳು ಬೈಬ್ಯಾಕನ್ನು ಅನೌನ್ಸ್ ಮಾಡ್ತಾರೆ. ಸೊ ರೀಸೆಂಟಾಗಿ ಬಜಾಜ್ ಆಟೋ ಕೂಡ ಅದೇ ರೀತಿಯ ಒಂದು ಬೈಬ್ಯಾಕನ್ನು ಮಾಡಿದ್ರು. ತುಂಬಾ ಅಗ್ರೆಸಿವ್ ಪ್ರೈಸ್ ಬ್ಯಾಂಡನ್ನು ಸೆಟ್ ಮಾಡಿದ್ರು. ಸೊ ಅಲ್ಲಿ ಒಳ್ಳೆ ಒಂದು ರೆಸ್ಪಾನ್ಸೇ ಇನ್ವೆಸ್ಟರ್ಸ್ಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇನ್ಫೋಸಿಸ್ನಲ್ಲಿ ಕೂಡ ಅದೇ ರೀತಿಯ ಒಂದು ರೆಸ್ಪಾನ್ಸಸ್ ಕಾಣಿಸುತ್ತೆ. ಹಾಗೆ ಇನ್ಫೋಸಿಸ್ನ ಮ್ಯಾನೇಜ್ಮೆಂಟ್ ಕೂಡ 42,000 ಕೋಟಿಯ ಫ್ರೀ ಕ್ಯಾಶ್ ಫ್ಲೋ ಅನ್ನು ಹೊಂದಿದ್ದಾರೆ. ಆದ್ದರಿಂದ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. NBCC ಸ್ಟಾಕ್ ಪ್ರೈಸ್ನಲ್ಲಿ ಬೆಳಿಗ್ಗೆ ಒಂದು ಸ್ಟ್ರಾಂಗ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ರಾಜಸ್ಥಾನ್ ಗೌರ್ಮೆಂಟ್ನ ಕಡೆಯಿಂದ ಇವರಿಗೆ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. 3,700 ಕೋಟಿಯ ಪ್ರಾಜೆಕ್ಟನ್ನು ಪಡ್ಕೊಂಡಿದ್ದಾರೆ. ಜೈಪುರ್ ಏರ್ಪೋರ್ಟ್ನ ಬಳಿಯಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಈ ಒಂದು ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಓಪನಿಂಗ್ ಇತ್ತು. ಬಟ್ ಸ್ಟಾಕ್ ಹೈಯರ್ ಲೆವೆಲ್ನಲ್ಲಿ ಸಸ್ಟೈನ್ ಆಗಲಿಲ್ಲ. ಬಟ್ ಈ ಒಂದು ಆರ್ಡರ್ನ ನ್ಯೂಸ್ ಖಂಡಿತವಾಗ್ಲೂ ಕಂಪನಿಗೆ ಪಾಸಿಟಿವೇ ಆಗಿರುತ್ತೆ. ಲೋಧಾ ಡೆವಲಪರ್ಸ್ ಕೂಡ ಇವತ್ತು ಫೋಕಸ್ನಲ್ಲಿತ್ತು. ಈ ಕಂಪನಿಗೆ ಮಹಾರಾಷ್ಟ್ರ ಗೌರ್ಮೆಂಟ್ನ ಕಡೆಯಿಂದ 30,000 ಕೋಟಿಯ ಗ್ರೀನ್ ಡೇಟಾ ಸೆಂಟರ್ ಪಾರ್ಕ್ನ
ಕಾಂಟ್ರಾಕ್ಟ್ ಸಿಗ್ತದೆ. ಇದಕ್ಕೆ ಅವರು MOU ಅನ್ನು ಕೂಡ ಸೈನ್ ಮಾಡಿದ್ದಾರೆ. ಗ್ರೀನ್ ಡೇಟಾ ಸೆಂಟರ್ ಅಂದಾಗ ಈ ಡೇಟಾ ಸೆಂಟರ್ಗಳೇನು ಕ್ರಿಯೇಟ್ ಆಗುತ್ತೆ ಅಲ್ಲಿ ಸಾಕಷ್ಟು ಎಲೆಕ್ಟ್ರಿಸಿಟಿಯ ಅವಶ್ಯಕತೆ ಇರುತ್ತೆ. ಸೊ ಆ ಒಂದು ಎಲೆಕ್ಟ್ರಿಸಿಟಿಯನ್ನು ಗ್ರೀನ್ ಎನರ್ಜಿಯ ಮೂಲಕ ಪಡ್ಕೊಳ್ಳೋದು ಮಹಾರಾಷ್ಟ್ರ ಗೌರ್ಮೆಂಟ್ನ ಉದ್ದೇಶ ಆಗಿದೆ. ಅಂದರೆ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಪವರ್ನಿಂದ ಈ ಒಂದು ಡೇಟಾ ಸೆಂಟರ್ಗೆ ಬೇಕಾದಂಥ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಆಗುತ್ತೆ. ಸೊ ಆ ಒಂದು ಕಾಂಟ್ರಾಕ್ಟನ್ನು ಲೋಧಾ ಪಡ್ಕೊಂಡಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಓಪನ್ ಆದರೂ ಕೂಡ ಇಲ್ಲೂ ಕೂಡ ಸ್ಟಾಕ್ ಸಸ್ಟೈನ್ ಆಗಲಿಲ್ಲ. ಸೊ 1% ಡೌನ್ ಸೈಡ್ನೊಂದಿಗೆ ಲೋಧಾ ಡೆವಲಪರ್ಸ್ ಕೂಡ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ JSW ಇನ್ಫ್ರಾಸ್ಟ್ರಕ್ಚರ್ ಕೂಡ ಇವತ್ತು ಫೋಕಸ್ನಲ್ಲಿ ಇತ್ತು. ನಿನ್ನೆ ಇವರ ಕಾಂಪಿಟೇಟರ್ ಅದಾನಿ ಪೋರ್ಟ್ ಲಾಜಿಸ್ಟಿಕ್ ಸೆಗ್ಮೆಂಟಲ್ಲಿ ಒಂದು ಆಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ರು. ಇವತ್ತು JSW ಇನ್ಫ್ರಾ ಕಡೆಯಿಂದ ಆಕ್ವಿಸಿಷನ್ ಕಾಣಿಸ್ತಿದೆ. 57 ಕೋಟಿಗೆ ಕಂಪನಿ ಒಂದು ರೈಲ್ ಸೈಡಿಂಗ್ ಅನ್ನ ಬಳ್ಳಾರಿನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಹಾಗೆ ಮುಂದಿನ 5-6 ವರ್ಷಗಳಲ್ಲಿ 380 ಕೋಟಿಯ ಇನ್ವೆಸ್ಟ್ಮೆಂಟ್ ಈ ಒಂದು ಸೆಗ್ಮೆಂಟ್ ನಲ್ಲಿ ಮಾಡ್ತೀವಿ ಅಂತ ಕೂಡ JSW ಇನ್ಫ್ರಾ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಒಂದು ರೈಲ್ ಸ್ಲೈಡಿಂಗ್ ನಲ್ಲಿ ರೈಲ್ ಫ್ರೈಟ್ ಟರ್ಮಿನಲ್ ಅಂದ್ರೆ ರೈಲ್ವೆ ಮೂಲಕ ಗೂಡ್ಸ್ ಗಳ ಮೂಮೆಂಟಮ್ ಏನಾಗುತ್ತೆ ಅದನ್ನ ಅನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟರ್ಮಿನಲ್ ಹೌಸ್ ಇದೆ. ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋರ್ಟ್ ಆಗಿರ್ಬೋದು, ಮಾಡರ್ನ್ ಕಾರ್ಗೋ ಹ್ಯಾಂಡ್ಲಿಂಗ್ ಸಿಸ್ಟಮ್ಸ್ ಅನ್ನ ಸೊ ಈ ಒಂದು ಫೆಸಿಲಿಟಿನಲ್ಲಿ ಬಿಲ್ಡ್ ಮಾಡೋದು JSW ಇನ್ಫ್ರಾನ ಉದ್ದೇಶ ಆಗಿರುತ್ತೆ. ಸೊ ಇದಕ್ಕೆ 380 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಕರ್ನಾಟಕದಲ್ಲಿ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ JSW ಗ್ರೂಪ್ನ ಇನ್ನೊಂದು ಕಂಪನಿ JSW ಎನರ್ಜಿ ಕೂಡ 317 ಮೆಗಾವ್ಯಾಟ್ನಷ್ಟು ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಯ ಇನ್ಸ್ಟಾಲೇಷನ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇದು JSW ಎನರ್ಜಿಗೆ ಕೂಡ ಪಾಸಿಟಿವ್ ನ್ಯೂಸ್ ಆಗಿದೆ. ಸ್ಟಾಕ್ ಜಸ್ಟ್ 1% ಇವತ್ತು ಗೇನ್ ಆಯಿತು. HFCLಗೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಆಂಧ್ರ ಗೌರ್ಮೆಂಟ್ 1000 ಎಕರೆ ಲ್ಯಾಂಡ್ ಅನ್ನ HFCLಗೆ ಅಲಾಟ್ ಮಾಡಿದ್ದಾರೆ. ಸೊ ಈ ಒಂದು ಲ್ಯಾಂಡ್ ನಲ್ಲಿ HFCL ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡ್ತಾರೆ. ಸೊ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ HFCL ಸ್ಟಾರ್ಟ್ ಮಾಡಿ ಅಲ್ಲಿ ಡಿಫೆನ್ಸ್ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಡಿಫೆನ್ಸ್ ಸೆಕ್ಟರ್ಗೆ ಸಾಕಷ್ಟು ಫೋಕಸ್ ಅನ್ನ ಕೊಡ್ತಿದೆ. ಅವರು HALನ ಒಂದು ಪ್ಲಾಂಟ್ ಅನ್ನು ಕೂಡ ಆಂಧ್ರ ಪ್ರದೇಶನಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. HFCLಗೆ ಈ ಒಂದು ನ್ಯೂಸ್ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಸ್ಟಾಕ್ ಇವತ್ತು 4% ಗೇನ್ ಆಯಿತು. ರೈಲ್ಟೆಲ್ ಕಂಪನಿಗೆ ರೀಸೆಂಟಾಗಿ ರೈಲ್ವೇಸ್ನ ಕಡೆಯಿಂದ ಒಂದು ಕಾಂಟ್ರಾಕ್ಟ್ ಸಿಕ್ಕಿತ್ತು. ಈಗ ಮತ್ತೆ 2 ಆರ್ಡರ್ಸ್ಗಳನ್ನು ಕಂಪನಿ ಪಡ್ಕೊಂಡಿದ್ದಾರೆ. 32 ಕೋಟಿಯ ಆರ್ಡರ್ ಹಾಗೆ 70 ಕೋಟಿಯ ಆರ್ಡರ್ನ ಮಹಾರಾಷ್ಟ್ರನಲ್ಲೇ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ಸಣ್ಣ ಸಣ್ಣ ಆರ್ಡರ್ಸ್ಗಳು ಕಂಟಿನ್ಯೂಸ್ ಆಗಿ ರೈಲ್ಟೆಲ್ಗೆ ಸಿಗ್ತಾ ಹೋಗ್ತಿದೆ. BHELಗೆ ಕೂಡ ಒಂದು ರೈಲ್ವೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಸೌತ್ ವೆಸ್ಟರ್ನ್ ರೈಲ್ವೆ ಕಡೆಯಿಂದ ಕವಚ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಕಂಪನಿ ಆರ್ಡರ್ನ ಪಡ್ಕೊಂಡಿದ್ದಾರೆ. ಸೊ ರೈಲ್ವೆ ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡೋದಕ್ಕೆ ಗೌರ್ಮೆಂಟ್ ಈ ಕವಚ್ ಎಕ್ವಿಪ್ಮೆಂಟ್ಗಳ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡಿಸ್ತದೆ. ಈ ಕವಚ್ ಎಕ್ವಿಪ್ಮೆಂಟ್ಗಳನ್ನು ಸಾಕಷ್ಟು ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಬೇರೆ ಬೇರೆ ರೀತಿಯ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಅದರಲ್ಲಿ ಒಂದು ಕಾಂಟ್ರಾಕ್ಟ್ BHELಗೆ ಸಿಕ್ಕಿದೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ 12% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಒಂದು ಸ್ಟ್ರಾಂಗ್ ಕೆಪೆಕ್ಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ಕೆಲವು ವರ್ಷಗಳಲ್ಲಿ 2000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಇರುತ್ತೆ ಅಂತ ಕಂಪನಿ ಹೇಳಿದ್ದಾರೆ. ಹಾಗೆ PSU ಸೆಕ್ಟರ್ನ ಕಂಪನೀಸ್ ಆಗಿರುವಂತಹ ಕೋಲ್ ಇಂಡಿಯಾ, ರೈಟ್ಸ್, IOCL, ಗೇಲ್ ಈ ರೀತಿಯ ಕಂಪನಿಗಳಿಂದ ಕಾಪರ್ ಡೆಪಾಸಿಟ್ಗಳನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲಿ ಕಾಪರ್ ಮೈನಿಂಗ್ ಅನ್ನ ಮಾಡ್ತೀವಿ ಅಂತ ಕಂಪನಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಭಾರತದ ಟೋಟಲ್ ಕಾಪರ್ ಮೈನಿಂಗ್ ಏನಿದೆ ಸೊ ಅದರಲ್ಲಿ 45% ಅನ್ನ ಹಿಂದೂಸ್ತಾನ್ ಕಾಪರ್ ಹ್ಯಾಂಡಲ್ ಮಾಡ್ತಾರೆ. ಸೊ ಆ ಒಂದು ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. 2000 ಕೋಟಿಯ ಕೆಪೆಕ್ಸ್ ಏನಿದೆ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಟ್ರಾವೆಲ್ ಫುಡ್ ಸರ್ವಿಸಸ್ಗೆ ಕೊಚ್ಚಿನ್ ಡೊಮೆಸ್ಟಿಕ್ ಏರ್ಪೋರ್ಟ್ನಲ್ಲಿ ಲಾಂಚ್ ಮತ್ತು F&B ಔಟ್ಲೆಟ್ಸ್ಗಳನ್ನು ಮ್ಯಾನೇಜ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸ್ಟಾಕ್ ಇವತ್ತು 1.5% ಅರೌಂಡಲ್ಲಿ ಗೇನ್ ಆಯಿತು. IPOಗಳ ವಿಚಾರಕ್ಕೆ ಬಂದಾಗ ಅರ್ಬನ್ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 50% ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಕೊನೆ ದಿನ ನೋಡೋದಕ್ಕೆ ಸಿಕ್ತು. QIB ಕ್ಯಾಟಗರಿ 147 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 78 ಟೈಮ್ ಸಬ್ಸ್ಕ್ರೈಬ್ ಆಯಿತು. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 41 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಎಂಪ್ಲಾಯ್ ಕ್ಯಾಟಗರಿ ಕೂಡ 42 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಡಿಸ್ಕೌಂಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಇಶ್ಯೂ 109 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರತಿ ಲಾಟ್ನ ಮೇಲೆ 7250 ರೂಪಾಯಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ. ಡೆವೆಕ್ಸ್ನಲ್ಲಿ ಕೂಡ ಪ್ರೀಮಿಯಂ ಇನ್ಕ್ರೀಸ್ ಆಗಿದೆ. 12 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 20%ನ ಅರೌಂಡಲ್ಲಿ ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇಲ್ಲೂ ಕೂಡ ಪ್ರತಿ ಲಾಟ್ನ ಮೇಲೆ 2800 ರೂಪಾಯಿಯ ಪ್ರಾಫಿಟ್ಸ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ರಿಟೇಲ್ ಕ್ಯಾಟಗರಿ 164 ಟೈಮ್ ಇಲ್ಲಿ ಸಬ್ಸ್ಕ್ರೈಬ್ ಆಗಿದೆ. IPO ಇಶ್ಯೂ ಸೈಜ್ 143 ಕೋಟಿ ಅರೌಂಡಲ್ಲಿ ಇತ್ತು. ಹಾಗೆ ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರನ್ನು ಮಾಡಿದರು. ಆದ್ದರಿಂದ ಈ ಒಂದು ನಂಬರ್ನಲ್ಲಿ ನಮಗೆ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. HNI ಕ್ಯಾಟಗರಿ 88 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ QIB ಕ್ಯಾಟಗರಿ
ಕೇವಲ 20 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಅಷ್ಟಾಗಿ ನಮಗೆ ಸಬ್ಸ್ಕ್ರಿಪ್ಷನ್ ಬರ್ತಿರೋದು ಕಾಣಿಸ್ತಿಲ್ಲ. ಇಶ್ಯೂ ಸೈಜ್ ಕೂಡ ಚಿಕ್ಕದಾಗಿತ್ತು, ಬಟ್ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಶೃಂಗಾರ್ ಹೌಸ್ ಆಫ್ ಮಂಗಲ್ಸೂತ್ರ ಈ ಒಂದು IPOನಲ್ಲಿ ಕೂಡ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. ಇಲ್ಲಿ 20% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇರುತ್ತೆ. ರಿಟೇಲ್ ಕ್ಯಾಟಗರಿ 28 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ QIB HNI ಕ್ಯಾಟಗರಿಯಲ್ಲಿ ಕೂಡ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಈ ಒಂದು IPOನಲ್ಲಿ ಕೂಡ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆನೇ ಇರುತ್ತೆ, ಬಟ್ ಸ್ಟಿಲ್ ಒಳ್ಳೆ ಒಂದು ಲಿಸ್ಟಿಂಗನ್ನು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 3 IPOಗಳಲ್ಲಿ ಒಳ್ಳೆ ಒಂದು ಗೇನ್ಸೇ ಕಾಣಿಸ್ತದೆ. 3ರಲ್ಲಿ ಯಾವ ಒಂದು IPO ಅಲಾಟ್ ಆದರೂ ಕೂಡ ಸೊ ಲಿಸ್ಟಿಂಗ್ನ ಟೈಮ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸನ್ನು ನೀವು ತೊಗೋಬೋದಾಗತ್ತೆ. ಸೊ ನೀವು ಯಾವ ಒಂದು IPOನಲ್ಲಿ ಅಪ್ಲೈ ಮಾಡಿದ್ದೀರಾ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ಬೋದಾಗತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.